ಯಂಗ್ಸ್ಟರ್ಸ್ ಅಲ್ಲಿ ಡೆಫಿನೆಟ್ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಇದೆ. ಬಟ್ ಈಗಿನ ಜೀವನ ಶೈಲಿಯಲ್ಲಿ ನಾನ್ ಟ್ರೆಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಫಾಸ್ಟ್ ಲೈಫ್ ಅಂತ ಹೇಳ್ತೀವಿ, ಸ್ಟ್ರೆಸ್ಫುಲ್ ಲೈಫ್ ಇರ್ತದೆ. ಸೊ ಸ್ಟ್ರೆಸ್, ಆಂಗ್ಸೈಟಿ ಇವೆಲ್ಲ ಅನೇಕ ಯಂಗ್ಸ್ಟರ್ಸ್ ಅಲ್ಲಿ ಕಾಣುವಂತಹ ಪ್ರಾಬ್ಲಮ್ಗಳು. ಯಂಗ್ಸ್ಟರ್ಸ್ ಅಲ್ಲಿ ಡೆಫಿನೆಟ್ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಇದೆ. ಮುಂಚೆ ಎಲ್ಲರೂ 50 ಇಯರ್ಸ್ ಮೇಲೆ ಹಾರ್ಟ್ ಸಮಸ್ಯೆಗಳೆಲ್ಲ ಕಾಣ್ತಾ ಇದ್ವಿ. ಇವಾಗ ಲೆಸ್ ದನ್ 40 ಇಯರ್ಸ್ ಅಲ್ಲಿ ಹಾರ್ಟ್ ಪ್ರಾಬ್ಲಮ್ಗಳು ಕಾಣ್ತಾ ಇದಾವೆ. ಅದನ್ನ ಪ್ರಿಮೆಚೂರ್ CID ಅಂತ ಹೇಳ್ತೀವಿ, ಅಥವಾ CID ಇನ್ ಯಂಗ್ ಅಂತ ಹೇಳ್ತೀವಿ. ಸೊ ಸಣ್ಣ ವಯಸ್ಸಿನಲ್ಲಿ 40 ವಯಸ್ಸಿಗಿಂತ ಒಳಗಡೆ ಕೆಲವರಿಗೆ ಹಾರ್ಟ್ ಸಮಸ್ಯೆಗಳು ಬರೋದು, ಹಾರ್ಟ್ ಅಟ್ಯಾಕ್ ಬರೋದು ಕಾಮನ್ ಆಗಿ ಕಾಣ್ತಿದೆ. ಅನೇಕ ಕಾರಣಗಳು ಇರ್ತವೆ. ಸೊ ಟ್ರೆಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ, ಮುಂಚೆಯಿಂದಲೂ ಕಾರಣಗಳು ಹುಡುಕಿದಾಗ BP ಇದ್ದು, ರಕ್ತೊತ್ತಡ ಜಾಸ್ತಿ ಇದ್ರೆ, ಶುಗರ್ ಕಂಟ್ರೋಲ್ ಇರ್ಲಿಲ್ಲ ಅಂದ್ರೆ, ಸೊ ಬೇಸಿಕಲಿ ಹೈ ಬ್ಲಡ್ ಪ್ರೆಷರ್ ಇದ್ರೆ, ಹೈ ಬ್ಲಡ್ ಶುಗರ್ ಇದ್ರೆ, ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇದ್ರೆ, ಪ್ಲಸ್ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಪ್ರಾಬ್ಲಮ್ಸ್ ಇದ್ರೆ, ಸೊ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇದ್ರೆ, ಹೆವಿ ಆಲ್ಕೋಹಾಲ್ ಯೂಸ್ ಇದ್ರೆ, ಬೇರೆ ಸಬ್ಸ್ಟೆನ್ಸ್ ಅಬ್ಯೂಸಸ್ ಇದ್ರೆ, ದೀಸ್ ಆರ್ ದ ಕಾಮನ್ ಟ್ರೆಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಬಟ್ ಈಗಿನ ಜೀವನ ಶೈಲಿಯಲ್ಲಿ ನಾನ್ ಟ್ರೆಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇವು ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್ ನ ಹೊರತುಪಡಿಸಿ ಅನೇಕ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಹಾರ್ಟ್ ಪ್ರಾಬ್ಲಮ್ಗಳಿಗೆ. ಸೊ ಯಂಗ್ಸ್ಟರ್ಸ್ ಅಲ್ಲಿ ಬರ್ಲಿಕ್ಕೆ ಕಾರಣ ಆಗ್ತವೆ. ಅದರಲ್ಲಿ ಮುಖ್ಯವಾಗಿ ಅಂದ್ರೆ, ಒಂದು ಸ್ಮೋಕಿಂಗ್ ಯಂಗ್ಸ್ಟರ್ಸ್ ಅಲ್ಲಿ ಜಾಸ್ತಿ ಆಗಿರೋದು, ಸೆಡೆಂಟರಿ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇರೋದು, ಅಂದ್ರೆ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಇರೋದು. ಮೂರನೇದು ಫಾಸ್ಟ್ ಲೈಫ್ ಅಂತ ಹೇಳ್ತೀವಿ, ಸ್ಟ್ರೆಸ್ಫುಲ್ ಲೈಫ್ ಇರ್ತದೆ. ಸೊ ಸ್ಟ್ರೆಸ್, ಆಂಗ್ಸೈಟಿ ಇವೆಲ್ಲ ಅನೇಕ ಯಂಗ್ಸ್ಟರ್ಸ್ ಅಲ್ಲಿ ಕಾಣುವಂತಹ ಪ್ರಾಬ್ಲಮ್ಗಳು. ಅದರ ಜೊತೆ ಇಂಪಾರ್ಟೆಂಟ್ ಆಗಿ ಏರ್ ಪೊಲ್ಯೂಷನ್ ಕೂಡ ಈಗ ತುಂಬಾ ಪಾಸಿಟಿವ್ ಏಜೆಂಟ್ ಆಗಿ ಹಾರ್ಟ್ ಡಿಸೀಸ್ಗೆ ಒಂದು ಸಂಶೋಧನೆ ಪ್ರಕಾರ, ರಿಸರ್ಚ್ ಪ್ರಕಾರ ಅಸೋಸಿಯೇಷನ್ ಇದೆ. ಸೊ ಹಾಗಾಗಿ ಅನೇಕ ಕಾರಣಗಳಿಂದ ಯಂಗ್ಸ್ಟರ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ. ಬಟ್ ಮೇನ್ ಆಗಿ ಟ್ರೆಡಿಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ನ ಹೊರತುಪಡಿಸಿ ಹೊಸ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ನೋಡೋದಾದ್ರೆ, ಒಂದು ಸ್ಮೋಕಿಂಗ್ ಹ್ಯಾಬಿಟ್ಸ್ ಜಾಸ್ತಿ ಆಗಿರೋದು, ಸೆಡೆಂಟರಿ ಲೈಫ್ ಸ್ಟೈಲ್, ಲ್ಯಾಕ್ ಆಫ್ ಎಕ್ಸರ್ಸೈಸ್, ಫುಡ್ ಹ್ಯಾಬಿಟ್ಸ್ ಬದಲಾವಣೆಗಳಾಗಿರೋದು, ಪ್ಲಸ್ ಅದರ ಜೊತೆ ಇಂಪಾರ್ಟೆಂಟ್ ಆಗಿ ಸ್ಟ್ರೆಸ್ಫುಲ್ ಲೈಫ್, ಫಾಸ್ಟ್ ಪೇಸ್ಡ್ ಲೈಫ್. 30 ವರ್ಷದಲ್ಲಿ ಸಾಧನೆ ಮಾಡಬೇಕಾಗಿರೋದು ಎಲ್ಲದನ್ನು 3 ವರ್ಷದಲ್ಲಿ ಮಾಡಬೇಕು ಅಂತ ಒತ್ತಡ ಇರ್ತದೆ. ಸೊ ಆ ತರ ಸಮಸ್ಯೆಗಳಿದ್ದಾಗ ಡೆಫಿನೆಟ್ಲಿ ಹಾರ್ಟಿಗೆ ಸ್ಟ್ರೆಸ್ ಜಾಸ್ತಿಯಾಗಿ ಸಮಸ್ಯೆ ಪ್ರಾಬ್ಲಮ್ಸ್ ಬರೋಂತ ಸಾಧ್ಯತೆಗಳು ಇರ್ತದೆ. ಓಕೆ, ಸೊ ದಟ್ ಇಸ್ ವೈ ಯಂಗ್ಸ್ಟರ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ಸ್ ತುಂಬಾ ಕಾಮನ್.